ಗೃಹಲಕ್ಷ್ಮಿ ಯೋಜನೆ ವಿಷಯ ಕೂಡ ಸದನದಲ್ಲಿ ಬೆಳಗಾವಿ ಅಧಿವೇಶನ ಶುರುವಾದಾಗಿನ ಚರ್ಚೆ ಆಗ್ತಾನೇ ಇದೆ. ಅದು ಒಂದಿನ ಬಹುಶಃ ಈ ವಿಪಕ್ಷದವರು, ನಾನು ಕ್ಲಾರಿಟಿ ತಗೋತೀನಿ ಅದನ್ನು, ಈಗ ನೋಡಿದಾಗ ಒಂಚೂರು ಕನ್ಫ್ಯೂಷನ್ ನನಗೂ ಆಯ್ತದು. ವಿಪಕ್ಷದವರು ಹಣಕಾಸು ಇಲಾಖೆಯಿಂದ ಮಾಹಿತಿ ಕೇಳಿದ್ದಾರೆ, ಎಲ್ಲಿ ತನಕ ಕೊಟ್ಟಿದ್ದೀರಿ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಅಂತ. ಅವರು ಫೆಬ್ರವರಿ ತನಕ ಅಂತೇನೆ ಹೇಳ್ದಂಗಿದೆ. ರಾಜ್ಯ ಸರ್ಕಾರ ಆಗಸ್ಟ್ ತನಕನೋ ಸೆಪ್ಟೆಂಬರ್ ತನಕನೋ ಕೊಟ್ಟಿದ್ದೀವಿ ಅಂತ ಸದನದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಹೇಳಿದ್ದಾರೆ ಅನಿಸುತ್ತೆ. ಅದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದೊಂದು ಸದನದಲ್ಲಿ ಅಂದಾಗ ಮಜಾ ಆಗತ್ತಿದು. ರಾಜಕಾರಣಿಗಳು ಎಲ್ಲಿ ಎಷ್ಟು ಏನು ಸುಳ್ಳು ಬೇಕಾದರೂ ಹೇಳಲಿ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಬಾರ್ದು. ಬ್ಯೂಟಿ ಆಫ್ ಡೆಮೋಕ್ರಸಿ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಸುಳ್ಳು ಹೇಳಬಾರ್ದು ಅಂತ. ಯಾರಾದರೂ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು, ತಪ್ಪು ಅಂಕಿ ಅಂಶಗಳನ್ನು ಸದನ ನಡೀತಾ ಇರುವಾಗ ಹೇಳಿಬಿಟ್ರೆ ಭೂಮಿ ಆಕಾಶ ಒಂದು ಮಾಡಿಬಿಡ್ತಾರೆ ಇವರು. ಓ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಸುಳ್ಳು ಹೇಳಿದ್ರಿ ನೀವು ಅಂತ ಹೊರಗಡೆ ಹೇಳ್ಕೊಳ್ಳಿ ಅನ್ನೋ ಥರ. ವಿಪಕ್ಷಗಳವರದ್ದು ಅದಕ್ಕೆ ಹೋರಾಟ. ಇವ್ರು ಹೇಳ್ತಾ ಇರೋದು, ನೀವು 3 ತಿಂಗಳು 4 ತಿಂಗಳು 5 ತಿಂಗಳು ಕೊಡದೆ ಇಟ್ಕೊಂಡಿರ್ತೀರಿ, ಯಾವುದಾದ್ರು ಚುನಾವಣೆ ಬಂದರೆ ತಕ್ಷಣ ಅಕೌಂಟ್ಗೆ ಹಾಕ್ಬಿಡ್ತೀರಿ. ಹಾಂ, ದುಡ್ಡು ಬಂದಿದೆ ನೋಡಿ, ಓಟ್ ಹಾಕಿ ಅಂತ. ಅದರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು. ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ವಿತರಣೆ ಆಗ್ತಿಲ್ಲ, ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹೋಗಿದೆ ಸರ್ಕಾರ ಹೇಳಲಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಅದನ್ನೇ ಅಂತಾರೆ. 2,800 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದೀರಿ ಅಂತ ಕೇಳಿಸ್ಕೊಳ್ಳಿ. ಎಲ್ಲ ನಾನು ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2,800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ. ಅದಷ್ಟೇ ಅಲ್ಲ, ಈ ಸರ್ಕಾರ ಹೇಳಿತು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು 32 ಲಕ್ಷ ಕುಟುಂಬಗಳಿಗೆ 24,000 ಕೋಟಿ ರೂಪಾಯಿಗಳ ಸಾಲ ಕೊಡ್ತೀವಿ ಅಂದ್ರು ರೈತರಿಗೆ. ನವೆಂಬರ್ ತಿಂಗಳವರೆಗೆ ಕೊಟ್ಟಿರೋದೆಷ್ಟು? 12,000 ಕೋಟಿ ಕೊಟ್ಟಿದ್ದಾನೆ. ಅಂದ್ರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ, ಸಾಲ ಏನು ಕೊಟ್ಟಿಲ್ಲ ಹೊಸದಾಗಿ, ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು? ಇದು ನನ್ನ ಚಿಂತನೆ. ಇವ್ರ ಕಾರ್ಯಕ್ರಮ ಗೃಹಲಕ್ಷ್ಮಿ ದುಡ್ಡು ಕೊಟ್ರೋ ಬಿಟ್ರೋ ಅದೆಲ್ಲ ಮುಖ್ಯ. ಒಟ್ಟಿಗೆ ಕೊಟ್ರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊತಾರಲ್ಲ ಜನ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದ್ರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಒಳ್ಳೆ. ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲಾ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ, ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇದು ಇಟ್ ಈಸ್ ಅ ರ್ಯಾಂಡಮ್ ಥಿಂಕಿಂಗ್. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15,000 ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJP ಅವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ, ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ? ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಬಿಜೆಪಿ ಅವರು ವಾದ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ, ಅವರಿಗೂ ಅಕೌಂಟಿಗೆ ಹೋಗಿರ್ತಾರೆ, ಫಸ್ಟ್ ಅದನ್ನ ಚೆಕ್ ಮಾಡ್ತೀನಿ ಅಂತ ಹೇಳಿ. ನೈಜ ಫಲಾನುಭವಿಗಳು ಖಂಡಿತ ಕೊಡ್ತಾನೆ ಇದ್ದೀವಿ. IT ಮತ್ತು GST ಮಾತ್ರ 1,20,000 ಇತ್ತು, ಅದರಲ್ಲೂ 59,000 ಕ್ಲಿಯರ್ ಮಾಡಿದ್ದೇವೆ. ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ವರೆಗೂ ಕೊಟ್ಟಿದ್ದೇವೆ, ಈ ಸಾರಿ ಕೊಡ್ತೀವಿ. ಈಗ ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳು 3 ತಿಂಗಳು ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡ್ತೀವಿ, ಅವ್ರು ಕೊಡದೇ ಇರ್ತೀವ, ಕೊಟ್ಟೆ ಸರ್. ಪದೇ ತಾಂತ್ರಿಕ ತೊಂದರೆ ಆಗುತ್ತೆ ಸರ್. ಆಗಸ್ಟ್ ತಿಂಗಳಿದೆ ಯಾವಾಗಲೂ ಆಗಿಲ್ಲ, ಇಲ್ಲಿವರೆಗೂ ಕೊಟ್ಟಗಿಂತ. ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜಾರಿಯಾಗ್ತಾ ಇರುವ ಯೋಜನೆ. ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಏನು ವಿಪಕ್ಷಗಳ ಆರೋಪ ಹಿಂಗಿದೆಯಲ್ಲ ಅಂತ ಕೇಳೋಣ ಅಂದರೆ ನೋ ರಿಯಾಕ್ಷನ್ ಅಂತೇಳಿ ಅವರು ಒಳಗಡೆ ಹೋದರು. ಛಲವಾದಿ ನಾರಾಯಣ ಸ್ವಾಮಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನೇ ಗುರಿಯಾಗಿಸಿಕೊಂಡು ಆ ಹೇಳಿಕೆ ಕೊಟ್ಟರ ಗೊತ್ತಿಲ್ಲ. ಹಂಗೆ ಅನಿಸಿದ್ರೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ವಿತರಣೆ ಆಗ್ತಿಲ್ಲ,
ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹಣ ಹೋಗಿದೆ ಅನ್ನೋದನ್ನು ಸರ್ಕಾರ ಹೇಳಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಕೇಳಿದರು. ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹೋಗಿದೆ ಅಂತ ಅವರು ಕೇಳಿರೋದಕ್ಕೂ ಸಂಬಂಧಪಟ್ಟ ಇಲಾಖೆಯ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇರುವುದಕ್ಕೂ ಕಾಕತಾಳೀಯವೋ ಅಥವಾ ಇವ್ರನ್ನೇ ಉದ್ದೇಶವಾಗಿ ಇಟ್ಕೊಂಡು ಹೇಳಿದ್ರು, ಅವರು ಪ್ರತಿಕ್ರಿಯೆ ಕೊಟ್ಟರು. ಅದು ಏನೆಂದರು ಅನ್ನೋದನ್ನು ನಿಮಗೆ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.